ಟು ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಸ್ಪೆಷಲ್ ಅಂದರೆ ನಾನು ಬಂದಿರೋದು ನಮ್ಮ ಬೆಂಗಳೂರಿಗೆ. ಏನಕ್ಕಪ್ಪ ಅಂದರೆ ಸ್ವಲ್ಪ ಕೆಲಸ ಇತ್ತು. ಸೊ ಹಾಗಾಗಿ ಮೆಟ್ರೋ ಹತ್ಬಿಟ್ಟು ನಾನು ಪ್ಲೇಸಸ್ಗೆ ಹೋಗ್ತಾ ಇದ್ದೆ. ಸೊ ಮೆಟ್ರೋಯಿಂದ ಹೋದರೆ ಸ್ವಲ್ಪ ಈಸಿ ಆಗುತ್ತೆ ಅಂತ, ಬೇಗ ಹೋಗ್ಬೋದು ಅಂತ. ಸೊ ಹಾಗಾಗಿ ಮೆಟ್ರೋ ಹತ್ತಿದೆ. Passengers are requested to alight and continue their journey by next train. ಹಾಗೆ ಕುತ್ಕೊಂಡೆ. ಸೊ ಫೈನಲಿ ನಾವು ಪ್ಲೇಸಸ್ ಬಂತು. ಅಲ್ಲಿಂದ ಇಳಿದ್ಬಿಟ್ಟು ಮೆಟ್ರೋ ಸ್ಟೇಷನ್ ಖಾಲಿ ಆಗಿತ್ತು. ಸೊ ಅಲ್ಲಿಂದ ಹೊರಟೆ. ಸೊ ಮೆಟ್ರೋಯಿಂದ ಹೋದರೆ ಕಾಲೇಜ್ ಸ್ವಲ್ಪ ಬೇಗ ಹೋಗ್ಬೋದು, ನಿಯರ್ ಆಗುತ್ತೆ ಅಂತ. ಸೊ ಫೈನಲಿ ಮೆಟ್ರೋಗೆ ಗುಡ್ ಬೈ ಹೇಳಿಬಿಟ್ಟು ಸೀದಾ ಕ್ಯಾಬ್ ಬುಕ್ ಮಾಡಿ ಆಟೋ ಹತ್ತಿದೆ. ನಮ್ಮ ಕಾಲೇಜಿಗೆ ಲೊಕೇಶನ್ ಬುಕ್ ಮಾಡಿಬಿಟ್ಟು ಸೀದಾ ಕಾಲೇಜಲ್ಲಿ ಇಳ್ಕೊಂಡೆ. ಬಟ್ ಮೈ ಬ್ಯಾಡ್ ಲಕ್, ಕಾಲೇಜಲ್ಲಿ ನನ್ನ ಸರ್ಟಿಫಿಕೇಟ್ ಇರಲಿಲ್ಲ. ಸೊ ಹಾಗಾಗಿ ಡೈರೆಕ್ಟ್ ನಾವು ಇಂಟರ್ನ್ಶಿಪ್ ಮಾಡೋದು ಮಾಡ್ಕೊಂಡು ಹೋದೆ. ಸೀದಾ ನಮ್ಮ ಹಾಸ್ಪಿಟಲಿಗೆ ಹೋದೆ. ಸೊ ಅಲ್ಲಿ ಹೆಡ್ ಮೇಡಮ್ನ ಮೀಟ್ ಮಾಡಬೇಕಂದ್ರೆ ವಿಸಿಟರ್ ಕಾರ್ಡ್ ತೊಗೊಂಡು ಸೈನ್ ಮಾಡಬೇಕು. ಅದನ್ನು ತೊಗೊಂಡ್ಬಿಟ್ಟು ಸೀದಾ ಹೆಡ್ ಮೇಡಮ್ ಹತ್ರ ಹೋದೆ. ಸೊ ವೆಯ್ಟ್ ಮಾಡಿ ಅಂತ ಹೇಳಿದರು. ಅಲ್ಲಿಗೆ ಹೋದ್ಮೇಲೆ ಎಲ್ಲರೂ ಕೇಳಿದೆ, ವೆಯ್ಟ್ ಮಾಡಿ, ಸ್ವಲ್ಪ ಬ್ಯುಸಿ ಇದ್ದಾರೆ ಅಂದರು. ಹಾಗಾಗಿ ಲೈಬ್ರರಿಲಿ ಕೂತ್ಕೊಳ್ಳಿ ಅಂತ ಹೇಳಿದರು. ನಮ್ಮ ಹಾಸ್ಪಿಟಲಲ್ಲಿ ಲೈಬ್ರರಿ ಇದೆ ಅಂತ ಗೊತ್ತಾಗಿದ್ದೆ ಫಸ್ಟ್ ಟೈಮ್ ನನಗೆ. ಸೊ ಯಾಕಂದರೆ ನಾನು ಅಲ್ಲೆಲ್ಲೂ ಹೋಗಿರಲಿಲ್ಲ ಲೈಬ್ರರಿಗೆ. ಸೊ ಕೂತ್ಕೊಂಡೆ, ವೆಯ್ಟ್ ಮಾಡಿದೆ. ಸೊ ಯಾಕೋ ಬೋರ್ ಆಗ್ತಾ ಇತ್ತು. ಸೊ ಹಾಗಾಗಿ ನಾನು ಮಾಡ್ತಿರೋದು ಆ ಲೈಬ್ರರಿಯಲ್ಲಿ ಏನೇನಿವೆ, ಯಾವ್ಯಾವ ಪುಸ್ತಕಗಳಿವೆ, ಏನಿವೆ ಅಂತ ನೋಡ್ತಾ ಕೂತ್ಕೊಂಡೆ. ಇದೇ ವಿಸಿಟರ್ ಕಾರ್ಡು, ಇದ್ರೆ ಒಳಗಡೆ ಬಿಡ್ತಾರೆ. ಸೊ ಫೈನಲಿ ನೋಡ್ತಾ ಕೂತ್ಕೊಂಡಿದ್ದೆ. ಅಲ್ಲೇ ಬೋನ್ ಮ್ಯಾರೋ ರಿಲೇಟೆಡ್ ನೀಡಲ್ಸು, ಬುಕ್ಸ್ಗಳು ಎಲ್ಲ ಇದ್ವು. ಸೊ ಮುಂದೆ ನೋಡ್ತಾ ಕೂತ್ಕೊಂಡಿದ್ದೆ. ಓದೋ ಟೈಮ್ ಇರಲಿಲ್ಲ. ಸೊ ಹಾಗಾಗಿ ನೋಡ್ತಾ ಕೂತ್ಕೊಂಡಿದ್ದೆ. ಅದಾದಮೇಲೆ ಟಿಶ್ಯೂಸ್ ಸ್ಯಾಂಪಲ್ಸ್ ಕೂಡ ಇದ್ವು, ಅವನು ಕೂಡ ನೋಡಿದೆ. ಸೊ ಸುಮ್ಮನೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ನಮ್ಮ ಲೈಬ್ರರಿ. ನೋಡ್ಬೋದಿತ್ತು, ಸ್ಯಾಂಪಲ್ಸ್ಗಳನ್ನ ಇಟ್ಟಿದ್ದಾರೆ, ಟಿಶ್ಯೂಸ್ ಅಷ್ಟು ನೋಡಿದೆ. ಅದಾದ ನಂತರ ನಮ್ಮ ಲ್ಯಾಬ್ರೇಟರಿ ರಿಲೇಟೆಡ್ ಬುಕ್ಸ್ ಕೂಡ ಇದ್ವು, ಅವನು ಕೂಡ ನೋಡಿದೆ. ಬರೀ ನೋಡೋದಾಯಿತು, ಓದಲಿಲ್ಲ. ಬಿಕಾಸ್ ಟೈಮ್ ಇರಲಿಲ್ಲ. ಓದ್ತಾ ಕೂತ್ಕೊಂಡ್ಬಿಟ್ರೆ ಮತ್ತು ಲೇಟ್ ಆಗ್ತಿತ್ತು. ಹಾಗಾಗಿ ಸೊ ಫೈನಲಿ ಕರೆದ್ರು, ಹೋದೆ, ಇಸ್ಕೊಂಡ್ಬಿಟ್ಟು ವಾಪಸ್ ಸೀದಾ ಕೆಳಗಡೆ ಬಂದೆ. ಏನಕ್ಕೂ ಒಂದು ಸತಿ ಹೆಮೋಡಯಾಲಿಸಿಸ್ ರೂಮ್ದು ಓದಬೇಕು ಅಂತ ಹೋದೆ. ಬಟ್ ಅಲ್ಲಿ ಕೇಳಿದೆ, ಪರ್ಮಿಷನ್ ಸಿಗಲಿಲ್ಲ. ಸೊ ಹಾಗಾಗಿ ಲ್ಯಾಬ್ಗೆ ಹೋದ್ರಾಯಿತು ಅಂತ ಬಂದೆ. ಈ ಕಡೆಗೆ ಹೋದರೆ ಹೊರಗಡೆ ಹೋಗ್ಬೋದು, ಬಟ್ ನಾವು ಹೊರಗಡೆ ಹೋಗಲಿಲ್ಲ. ಅಲ್ಲಿ ಹೆಮೋಡಯಾಲಿಸಿಸ್ ರೂಮ್ಗೆ ಹೋಗ್ಬಿಟ್ಟು ಪರ್ಮಿಷನ್ಸ್ ಕೇಳಿದೆ. ಬಟ್ ಈಗ ಬಿಡೋಕ್ಕಾಗಲ್ಲ ಅಂದರು. ಸೊ ಹಾಗಾಗಿ ಲ್ಯಾಬಿಗೆ ಹೋದ್ರಾಯಿತು ಅಂತ, ಲ್ಯಾಬಿಗೆ ಹೋಗ್ಬೋದಾ ಅಂತಲೂ ಕೇಳಿದೆ. ಅಲ್ಲಿ ಹೋಗಿ ಅಂತ ಹೇಳಿದ್ರು. ಸೊ ಬಂದರು ನೋಡಿ ಸಿಸ್ಟರ್. ಕೇಳಿದರೆ ಸೀದಾ ಲ್ಯಾಬಿಗೆ ಹೋಗಿದ್ದೆ. ಅಲ್ಲಿನೂ ಕೂಡ ವಿಸಿಟರ್ ಕಾರ್ಡ್ ಇದ್ದರೆ ಮಾತ್ರ ಬಿಡ್ತಾರೆ, ಇಲ್ಲಾಂದರೆ ಯಾರನ್ನೂ ಒಳಗಡೆ ಬಿಡಲ್ಲ. ಇಲ್ಲೆಲ್ಲ ಸ್ಟೂಡೆಂಟ್ಸ್ ಆಲ್ಮೋಸ್ಟ್ ಬರೋದು ಕಡಿಮೆ. ಬಿಕಾಸ್ ಮೇನ್ ಹೆಡ್ ಸೀನಿಯರ್ಸ್ ಅಷ್ಟೇ ಇಲ್ಲಿ ಇರ್ತಾರೆ, ಅವರಷ್ಟೇ ಒಳಗಡೆ ಹೋಗ್ಬೋದು. ಅಲ್ಲಿ ಸ್ವಲ್ಪ ಮಾತಾಡಿಸ್ಕೊಂಡು ವಾಪಸ್ ರಿಟರ್ನ್ ಒಳಗಡೆ. ಥ್ಯಾಂಕ್ ಯು ಸರ್. ಸೊ ಫೈನಲಿ ಹಾಸ್ಪಿಟ್ಲಿಂದ ಹೊರಗಡೆ ಬಂದೆ. ಇದೇ ನಮ್ಮ ಹಾಸ್ಪಿಟಲ್ಲು, ನಮ್ಮ ಕಾಲೇಜ್ ಹಾಸ್ಪಿಟಲ್ ಇದು. ಸೊ 2 ವರ್ಷ ಇಲ್ಲೇ ಇದ್ದೆ. ಸೊ ಫೈನಲಿ ಗುಡ್ ಬೈ ಹೇಳಿಬಿಟ್ಟು ಸೀದಾ ಟಿಫಿನ್ ಮಾಡಿ ಬಿಸಿ ಬಿಸಿ ದೋಸೆ ವಡೆ ತಿಂದು ಮೆಜೆಸ್ಟಿಕ್ಕಿಗೆ ಬಂದು ಟ್ರೈನ್ ಮಾಡ್ತಿದ್ದೆ.